KH16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MIL ಮಲ್ಲಪ್ಪ ಜೂತವರು. ಮನೆರೇಗ ಅಂದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಒಂದಿಷ್ಟು ರೆಫರ್ ಮಾಡಬೇಕಾಗ್ತದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ, ಗಾಂಧೀಜಿಯವರ ಹೆಸರ ಮೇಲೆ 100 ದಿನಗಳಪ್ಪ ಅದಕ್ಕೆ ಉದ್ಯೋಗಗಳು ಗ್ರಾಮೀಣ ವಲಯದಲ್ಲಿ ಯುವಕರಿಗೆ, ದುಡಿಯುವ ವರ್ಗಕ್ಕೆ, ಕೂಲಿಕಾರರಿಗೆ ಅನ್ನುವಂಥ ಒಳ್ಳೆಯ ಕಾನ್ಸೆಪ್ಟ್ ಇಟ್ಟುಕೊಂಡು, ಯಾಕಂದ್ರೆ ಅಟ್ಲೀಸ್ಟ್ 100 ದಿನ ಆದರೂ ಉದ್ಯೋಗ ಕೊಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು ಅದಕ್ಕೊಂದು 240, 250, 300 ಸ್ವಲ್ಪ ಪ್ರದೇಶ ಹೆಚ್ಚು ಕಡಿಮೆ ಅದ. ಇದು ಮಿನಿಮಮ್ ಒಂದು 200, 240, 70 ತನಕ ಅದ. ಆ ನೆಲೆಯಲ್ಲ ಈ ಒಂದು ಕಾನ್ಸೆಪ್ಟ್ ತಂದು ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಮಾಡಿದ್ದರು. ಹಿಂದೆ ನಮ್ಮ UPA ಸರ್ಕಾರದಾಗ ಸೋನಿಯಾ ಗಾಂಧಿಯವರು ಮುತುವರ್ಜಿ ಮಾಡಿಸಿದ್ರು. ಇದು ಉದ್ಯೋಗ ಖಾತ್ರಿ ಯೋಜನೆ, ಇನ್ನೊಂದು ಆಹಾರ ಖಾತ್ರಿ ಯೋಜನೆ, ಇವೆರಡು ಮಾಡಿದರು. ಒಳ್ಳೆಯ ಸಾಹಸ. ಅದ್ರ ಜೊತೆಗೆ ಇನ್ನೊಂದು ಮಾಡಿದ್ದೇನಪ್ಪ, ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಮಾಡಿದಂಥದ್ದು ನಿಜವಾಗಿ ಒಂದು ಕ್ರಾಂತಿಕಾರಕ ಹೆಜ್ಜೆವು. ಯಾಕಂದ್ರೆ ಯಾವ ಅಧಿಕಾರಶಾಹಿ ವರ್ಗ ಆಗಿರ್ಬೋದು, ರಾಜಕಾರಣಿ ಆಗಿರ್ಬೋದು, ಅವರ ಇತಿಹಾಸ ಏನಪ್ಪ, ಅವ್ರು ಏನು ಮಾಡಿದ್ದಾರೆ ಕೆಲಸ ಅನ್ನೋದನ್ನು ಕೇಳುವಂಥದ್ದು, ಎಷ್ಟು ವರ್ಕ್ ಮಾಡಿದಪ್ಪ ಅಂತ ಕೇಳುವಂಥದ್ದು, ಸರ್ಕಾರಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂಥ ಅಧಿಕಾರ ಆಗ್ತದೆ ಕೊಟ್ಟಿದ್ದು. ಅದ್ರ ಜೊತೆ ಮನೆಯಾಗೂ ಸಾಕಷ್ಟು ಉದ್ಯೋಗ ಸೃಷ್ಟಿ ಮಾಡಿತ್ತು. ಕೂಲಿಕಾರರಿಗೆ ಪಾಪ ಒಂದು ಬದುಕಪ್ಪ, ನಾನು ಇವತ್ತು ಬದುಕಿದ್ದೀನಿ ಪ್ರಾಮಾಣಿಕವಾಗಿ, ಯಾರು ದುಡ್ಡು ತೊಗೊಳ್ಳಾರ್ದ, ಯಾರು ಕಿಸೆ ಕತ್ತರಿಸಲಾರ್ದ ಬದುಕ್ತಾ ಇದ್ದೀನಿ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡುವಂಥದ್ದಾಗಿತ್ತು. ಅದಕ್ಕೆ ಸೋನಿಯಾ ಗಾಂಧಿ